ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ರವಿ ಎಚ್ ಆರ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತೇನು ಅಂತಂದರೆ KA ಕರೆದಿರುವಂಥ ವಿವಿಧ ರೀತಿಯಾದಂಥ ವೇರಿಯಸ್ ಅಪ್ಲಿಕೇಶನ್ಸನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಅದೇ ರೀತಿ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ದೀರಾ, ಸೊ ದಯವಿಟ್ಟು ಏನು ಮಾಡಿ ಅಂತಂದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ದಯವಿಟ್ಟು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಈ ಥರ ಯಾವುದೇ ನೆಕ್ಸ್ಟ್ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತೀನಿ. ಫಸ್ಟ್ ಏನಂತಂದರೆ ಈ ಥರ ಟ್ಯಾಬ್ ಓಪನ್ ಮಾಡಿಕೊಂಡು KA ಹೋಮನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನಂತಂದರೆ ನೇಮಕಾತಿ ಮೇಲೆ ಕ್ಲಿಕ್ ಮಾಡಬೇಕು. ನೇಮಕಾತಿ ಈ ಥರ ಪೋರ್ಟಲ್ ಓಪನ್ ಆದಾಗ ನೇಮಕಾತಿ ಮೇಲೆ ಕ್ಲಿಕ್ ಮಾಡಿದಾಗ ವಿವಿಧ ಇಲಾಖೆಗಳ ನೇಮಕಾತಿ ಅಂತ ಬರುತ್ತೆ. ಸೊ ಇದ್ರ ಮೇಲೆ ನಿಮ್ಮ ಬ್ರೌಸರ್ನ ಅಥವಾ ಮೊಬೈಲ್ದನ್ನು ಕರ್ಸರ್ನ ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ. ಇಲ್ಲಿ ನಾನ್ HK ಮತ್ತು HK ಅಂತ ಇರುತ್ತೆ. HK ಅಂತಂದರೆ ಹೈದರಾಬಾದ್ ಕರ್ನಾಟಕ. ಇಲ್ಲಿ ನಾವೆಲ್ಲ ನಾನ್ HK ಆಗಿರೋದ್ರಿಂದ ನಾನ್ HK ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನಾನ್ HK ಆದ ತಕ್ಷಣ ಈ ರೀತಿ ಬರುತ್ತೆ. ವಿವಿಧ ಇಲಾಖೆಗಳ ಆನ್ಲೈನ್ ಅರ್ಜಿ ಲಿಂಕ್ ಅಂತ ಇರುತ್ತೆ, ಅಪ್ಲಿಕೇಶನ್ ಲಿಂಕು, ಅದೇ ರೀತಿ ಅವ್ರದ್ದು ಡಿವೈಡೇಷನ್ ಆಫ್ ವರ್ಗೀಕರಣ ಇರುತ್ತೆ, ಆಮೇಲೆ ವಿವರವಾದಂಥ ನೋಟಿಫಿಕೇಷನ್ ಇರುತ್ತೆ. ಸೊ ಅದು ಅಪ್ಲಿಕೆಂಟ್ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಥ್ರೂ ಡಿಜಿ ಲಾಕರ್ ಅಂತ ಇದೆ. ಇನ್ನೊಂದು ಕ್ಯಾಂಡಿಡೇಟ್ ಇನ್ನು ಲಾಗಿನ್ ಅಂದರೆ ರಿಜಿಸ್ಟ್ರೇಷನ್ ಆದಮೇಲೆ ಈ ಪ್ರೊಸೆಸನ್ನು ಮಾಡ್ಬೋದು. ಸೊ ಈ ಥರ ಪ್ರೊಸೆಸ್ ಇದೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಇದು ಫಸ್ಟ್ ಸ್ಟೆಪ್ ಆದಂಥ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಏನಿದೆ ಅಲ್ಲ ಥ್ರೂ ಅದರಿಂದ ಯಾವ ರೀತಿ ಮಾಡ್ಕೊಳೋದು ಮತ್ತು ಯಾವ ರೀತಿ ಮಾಡಬೇಕು ಅಂತ ಒಂದೊಂದಾಗಿ ಡಿಜಿ ಲಾಕರನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ಏನು ಅಂತಂತಂದರೆ ಅದರಲ್ಲಿ ಲಾಗಿನ್ ಆಗಿ ಮೊಬೈಲ್ ನಂಬರ್ ಹಾಕಿ ನಿಮ್ಮದು ಆಧಾರ್ ಕಾರ್ಡು ಅದನ್ನೆಲ್ಲ ಇದನ್ನು ಮಾಡಿ. ಸೊ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಅಲ್ಲೇ ಡಿಜಿ ಲಾಕರನ್ನು ನಿಮ್ಮ ಮೊಬೈಲಲ್ಲಿ ಅಥವಾ ಇದರಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ದಯವಿಟ್ಟು. ಸೊ ನೀವು ಮಾಡ್ಕೊಳ್ಳಿಕ್ಕಂದ್ರೂ ನಡೆಯುತ್ತೆ. ಆಧಾರ್ ಕಾರ್ಡನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅದರಲ್ಲಿ. ಸೊ ಅಂದರೆ ಇನ್ನು ಫರ್ದರ್ ಏನಿದಾವಲ್ಲ ಎಲ್ಲ ಅದರಲ್ಲೇ ಹೆಲ್ಪ್ ಆಗುತ್ತೆ. ಸೊ ಇದನ್ನು ಕಂಟಿನ್ಯೂ ಅಂತ ಕೊಡಿ. ಸೊ ಇಲ್ಲಿ ಯೂಸರ್ ನೇಮು ಸೈನ್ ಇನ್ ಇಂಟು ಅವರ್ ಅಕೌಂಟ್ ಅಂತ ಇದೆಯಲ್ಲ, ಸೊ ಫಸ್ಟ್ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ. ಸೊ ನೀವು ಮೊಬೈಲ್ ನಂಬರ್ ಹಾಕಿದಾಗ ಏನಾಗುತ್ತೆ ಅಂತಂದ ತಕ್ಷಣ ನೆಕ್ಸ್ಟ್ ಹೋದಾಗ ಒಂದು OTP ಬರುತ್ತೆ. ಸೊ ನೀವು ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಸೊ ಇಲ್ಲಿ ಇದನ್ನು ಮಾಡಿದಾಗ ನೋ ಪ್ರಾಬ್ಲಮ್. ಏನಾಗುತ್ತೆ ಅಂತಂದರೆ ಇವಾಗ ಜಸ್ಟ್ ನಂಬರ್ ಡಯಲ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೊಬೈಲ್ ನಂಬರಿಗೆ ಒಂದು ಇದು ಏನಾಗಿರುತ್ತೆ ಅಂತಂದರೆ ಇದಾಗಿರುತ್ತೆ. ಸೊ 6 ಡಿಜಿಟ್ ಪಿನ್ ಮತ್ತು ಇದು ಬರುತ್ತೆ ಕ್ಯಾಂಡಿಡೇಟ್ ರಿಜಿಸ್ಟರ್ ಲಾಗಿನ್ ಥ್ರೂ ಮಾಡೋದ್ರಿಂದ. ಸೊ ಯಾವುದಾದ್ರೂ ನಿಮ್ಮ ಪಿನ್ನನ್ನು ಸೆಟ್ ಮಾಡ್ಕೊಳ್ಳಿ. ಸೊ ಪಿನ್ ಸೆಟ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ ಅಂತಂತಂದರೆ ಸೊ ಸೈನ್ ಇನ್ ಮಾಡೋದಕ್ಕೆ ಸೊ ಇದನ್ನು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಸೈನ್ ಇನ್ ಮಾಡಿ ಇವಾಗ. ಆಮೇಲೆ ವೆರಿಫೈ OTP ಬರುತ್ತೆ. OTPನ ಕ್ಲಿಕ್ ಮಾಡಿ. ಅಂದರೆ ನಿಮ್ಮ ಮೊಬೈಲ್ ಅಂದರೆ ಆಧಾರ್ ಕಾರ್ಡ್ ಲಿಂಕ್ ಇರುವಂಥ ಮೊಬೈಲ್ ಮೇಲೆ OTP ಬರುತ್ತೆ. ಸೊ OTP ಯಾವುದು ಮತ್ತು ಏನು OTP ಕ್ಲಿಕ್ ಮಾಡಿಕೊಂಡು ಸೊ ನೀವು ಮುಂದೆ ಫರ್ದರ್ ನೀವು ನೆಕ್ಸ್ಟ್ ಸಬ್ಮಿಟ್ ಮಾಡಿದ್ರಿ ಅಂತಂದ ತಕ್ಷಣ ಏನಾಗಿರುತ್ತೆ ಓಪನ್ ಆಗುತ್ತೆ. ಸೊ ಇದರಲ್ಲಿ ಎನ್ರೋಲ್ಡ್ ಯಾವುದಾಗಿದ್ರು ಅಂತ ಆಧಾರ್ ಕಾರ್ಡ್ ಇರುತ್ತಲ್ಲ ಅದರದಿಂದ ಇಲ್ಲಿ ಅಲೋ ಮಾಡಿ ಕನ್ಸೆಂಟ್ ವೆರಿಫಿಕೇಶನ್. ಇಲ್ಲಿ ಪ್ರೊಸೆಸ್ ಯು ಆರ್ ರಿಕ್ವೆಸ್ಟಿಂಗ್ ಪ್ಲೀಸ್ ವೇಟ್ ಅಂತ ಇದೆಯಲ್ಲ, ಸೊ ವೇಟ್ ಮಾಡಿ. ಇಲ್ಲಿ ಕಂಟಿನ್ಯೂ ಮಾತ್ರ ಕ್ಲಿಕ್ ಮಾಡಬೇಕು. ರೀಡೈರೆಕ್ಟ್ ಟು ರಿಕ್ವೆಸ್ಟರ್ ಅಂತ ಇದೆಯಲ್ಲ, ಸೊ ಅದು ರೀಡೈರೆಕ್ಟ್ ಆಗಿ ಅಲ್ಲಿ ಬರುತ್ತೆ ಡೈರೆಕ್ಟಾಗಿ ನಿಮ್ಮದು. ಸೊ ಇಲ್ಲಿ ಆಟೋಮೆಟಿಕ್ಲಿ ಏನಾಗಿರುತ್ತೆ ಅಂತಂದರೆ ನಿಮ್ಮದೆಲ್ಲ ಡೀಟೇಲ್ಸ್ ಎಲ್ಲ ಪೆಚ್ ಆಗಿರುತ್ತೆ. ಅಲ್ಲಿ ಏನು ಆಧಾರ್ ಕಾರ್ಡ್ದು ಡಿಜಿ ಲಾಕರ್ ಥ್ರೂ ಇದನ್ನು ಮಾಡಿರ್ತಿಲ್ಲ, ಸೊ ಫಸ್ಟ್ ಸೈನ್ ಇನ್ ಮಾಡ್ಕೊಂಡಿರ್ತಿಲ್ಲ, ಸೊ ಅದರದ್ದೆಲ್ಲ ಇಲ್ಲಿ ಆ್ಯಡ್ ಆಗಿರುತ್ತೆ. ಸೊ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇದೆಯಲ್ಲ, ಸೊ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ರಿಯೇಟ್ ಅಕೌಂಟ್ ಅಂತ ಇರುತ್ತೆ ನೋಡಿ. ಸೊ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಇವಾಗ ನಿಮ್ಮದು 6 ಡಿಜಿಟ್ ಪಿನ್ನು ಅದನ್ನೆಲ್ಲ ನೀವು ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು. ಸೊ ಇಲ್ಲೆಲ್ಲ ನಿಮ್ಮದು ಡೀಟೇಲ್ಸ್ ಇರುತ್ತೆ, ಅದನ್ನ ಬ್ಲರ್ ಮಾಡಿದ್ದೀನಿ. ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ OTP ವೆರಿಫಿಕೇಷನ್ ಬರುತ್ತೆ. ಏನಂತಂದರೆ ನಮ್ಮ ಮೊಬೈಲ್ ನಂಬರಿಗೆ ಬಂದಂಥ OTPನ ವಾಟ್ಸಪ್ ಅಂತಂದರೆ ವಾಟ್ಸಪ್ಪಿಗೂ ಲಿಂಕ್ ಆಗಿರುತ್ತೆ. ಮೊಬೈಲ್ ನಂಬರ್ದು ಯಾವುದಿರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ವಾಟ್ಸಪ್ಪಿಗೆ ಬರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ, ವೆರಿಫೈ ಮಾಡ್ಕೊಳ್ಳಿ ವಾಟ್ಸಪ್. ಆವಾಗ ಸಕ್ಸಸ್ ಅಂತ ಬರುತ್ತಲ್ಲ, ಓಕೆ ಕೊಟ್ಕೊಳ್ಳಿ. ಸೊ ಓಕೆ ಕೊಟ್ಕೊಂಡಾದ್ಮೇಲೆ ಏನು ಅಂತಂತಂದರೆ ನೆಕ್ಸ್ಟ್ ಇಲ್ಲೇ ಟು ಲಾಗಿನ್ ಟು ಕ್ಲಿಕ್ ಹಿಯರ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಲಾಗಿನ್ ಟು ಕ್ಲಿಕ್ ಹಿಯರ್ ಅಂತ ಮಾಡ್ಕೊಂಡಾಗ ಇವಾಗ ಏನು ಮಾಡಬೇಕು ಅಂತಂದರೆ ಕ್ಯಾಂಡಿಡೇಟ್ ಲಾಗಿನ್ ಅಂತ ಇದೆಯಲ್ಲ ಥ್ರೂ ಡಿಜಿ ಲಾಕರ್ ಅದನ್ನು ಕ್ಲಿಕ್ ಮಾಡಿ. ಸೊ ಅದನ್ನು ಕ್ಲಿಕ್ ಮಾಡಿದಾಗ ನಿಮ್ಮದು ಡೀಟೇಲ್ಸ್ ಎಲ್ಲ ಅಲ್ಲಿ ಆಲ್ರೆಡಿ ಸೇವ್ ಆಗಿರುತ್ತೆ. ಸೊ ಇವಾಗ ನೀವು ಇಲ್ಲಿ ಡೈರೆಕ್ಟ್ಲಿ ಇಂಟು ಏನು ಅಂತಂದರೆ ಮೊಬೈಲ್ ನಂಬರ್ ಹಾಕಬೇಕು. ಸೊ ಮೊಬೈಲ್ ನಂಬರ್ ಹಾಕಿ ನಿಮ್ಮದು ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿ. ಸೊ ಎಂಟ್ರ್ ಮಾಡಿ ಏನು ಅಂತಂದರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಅವಾಗ 6 ಡಿಜಿಟ್ ನೀವು ಪಿನ್ ಏನಂತ ಇದೆ ಸೆಕ್ಯೂರಿಟಿ ಪಿನ್ ಏನು ಸೆಲೆಕ್ಟ್ ಮಾಡಿರ್ತಿರಲ್ಲ
ಯಾವುದಾದ್ರೂ ಸೆಲೆಕ್ಟ್ ಮಾಡಿರ್ತಿರಲ್ಲ ಅದನ್ನು ಸೆಟ್ ಮಾಡಿಕೊಂಡು ಸೈನ್ ಇನ್ ಮಾಡ್ಕೊಳ್ಳಿ. ಸೊ ಸೈನ್ ಇನ್ ಮಾಡಿಕೊಂಡು OTPಗೆ ಮೊಬೈಲ್ ನಂಬರಿಗೆ ಯಾವ್ದು ರಿಜಿಸ್ಟರ್ ಥ್ರೂ ಆಗಿರೋದಿಲ್ಲ ಆಧಾರ್ ಥ್ರೂ ಅದಕ್ಕೆ OTP ಬರುತ್ತೆ 6 ಡಿಜಿಟ್. ಸೊ ಅದನ್ನು ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮಾಡ್ಕೊಳ್ಳಿ. ಇವಾಗ ಸಬ್ಮಿಟ್ ಮಾಡಿಕೊಂಡ್ರೆ ಮುಗೀತು. ಅಲ್ಲಿ ಅಗೇನ್ ಏನು ಅಂತಂದರೆ ಆಧಾರ್ ಕನ್ಸೆಂಟ್ ಕೇಳುತ್ತೆ. ಸೊ ಅದನ್ನು ಅಲೋ ಮಾಡ್ಕೊಳ್ಳಿ. ಅಲೋ ಮಾಡ್ಕೊಂಡಾಗ ಇದೆ ನೆಕ್ಸ್ಟ್ ಈ ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ. ಸೊ ಇವಾಗ ನಿಮ್ದು ಆಲ್ರೆಡಿ ಇದಾಗಿದೆ. ಸೊ ನಿಮ್ದು ಕನ್ಸೆಂಟ್ ಇವಾಗ ಏನಾಗುತ್ತೆ ಅಂತಂದರೆ ಡೈರೆಕ್ಟ್ಲಿ ಇದು ಕಂಟಿನ್ಯೂ ಆದಮೇಲೆ ಇದು ಅಪ್ಲಿಕೇಶನ್ ಫಾರ್ಮು ಓಪನ್ ಆಗುತ್ತೆ. ನಮ್ಮದು ಬೇಸಿಕ್ ಡೀಟೇಲ್ಸಿಂದ ಎಲ್ಲ ಅಪ್ಲಿಕೇಶನ್ಸ್ ಫಾರ್ಮ್ ಓಪನ್ ಆಗುತ್ತೆ. ಸೊ ಫಾರ್ಮ್ ಓಪನ್ ಆದ ತಕ್ಷಣ ಏನು ಮಾಡಬೇಕು ಅಂತಂತಂದರೆ ನೆಕ್ಸ್ಟ್ ಒಂದೊಂದೇ ಫಸ್ಟ್ ಏನಿದೆ ಅಂತಂದರೆ ಬೇಸಿಕ್ ಡೀಟೇಲ್ಸ್ ಬಗ್ಗೆ ಇದೆ. ಇದು ಆಧಾರ್ ಕಾರ್ಡ್ ಥ್ರೂ ನಮ್ಮ ಡೇಟ್ ಆಫ್ ಬರ್ತ್, ನೇಮು, ಆಮೇಲೆ ನಮ್ಮದು ಜೆಂಡರು ಇವೆಲ್ಲ ಆಲ್ರೆಡಿ ಅಲ್ಲಿ ಮೊಬೈಲ್ ನಂಬರ್ ಇದೆಲ್ಲ ಆಲ್ರೆಡಿ ಅಲ್ಲಿ ಫೆಚ್ ಆಗಿ ಬಂದಿರುತ್ತೆ. ಸೊ ಇದನ್ನು ನೆಕ್ಸ್ಟ್ ನೀವೇನು ಮಾಡ್ಕೋಬೇಕು ಅಂತಂತಂದರೆ ಇವು ಆಲ್ಮೋಸ್ಟ್ ಎಲ್ಲ ಇದೇ ಇರುತ್ತೆ. ಸೊ ಇವಾಗ ಸ್ಟೆಪ್ಸ್ ಇದರಲ್ಲಿದೆ. ಸೊ ನಾವು ಬ್ಲರ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಅನ್ಕೋಬೇಡಿ. ಸೊ ಅದರ ನಾನು ಡೀಟೇಲ್ಸನ್ನು ಇಲ್ಲ ಹೇಳ್ತಾ ಹೋಗ್ತೇನೆ. ಒಂದೊಂದೇ ಸ್ಟೆಪ್ ಬೈ ಎಲ್ಲ ಕ್ಲಿಯರ್ ಆಗಿ ತಿಳಿಸ್ತಾ ಹೋಗ್ತೇನೆ. ಸೊ ನೋಡ್ತಾ ಹೋಗಿ. ಏನು ಅಂತಂದರೆ ಇಲ್ಲಿ ನಮ್ಮದೇ ಆದಂಥ ಸಮ್ ಡೀಟೇಲ್ಸ್ ಇರುತ್ತೆ. ಅದೇ ಏನು ಅಂತಂದರೆ ಗ್ರಾಮೀಣ 1 to 10 ನೀವು ರೂರಲ್ ಅಲ್ಲಿ ಅಥವಾ ಸ್ಟಡಿ ಮಾಡಿದ್ದೀರಿ, ಸ್ಟಡಿ ಎಸ್ ಅಂತ ಹಾಕೊಳ್ಳಿ. ಸೊ ಕನ್ನಡ ಮೀಡಿಯಮ್ 1 to 10 ಮಾಡಿದರೆ ಅದನ್ನು ಎಸ್ ಅಂತ ಹಾಕೊಳ್ಳಿ, ನೋ ಪ್ರಾಬ್ಲಮ್. ಆಮೇಲೆ ನೀವು ಮದುವೆ ಆಗಿದ್ದರೆ ನಿಮ್ಮ ಹೆಂಡತಿ ಹೆಸರು ಅಥವಾ ಹೆಂಡತಿ ಹೆಸರು, ಸೊ ಈ ಥರ ಎಲ್ಲ ಎಂಟ್ರಿ ಮಾಡಬೇಕು. ಆಮೇಲೆ ನಿಮ್ಮದು ಅಲ್ಟರ್ನೇಟಿವ್ ಕಾಂಟ್ಯಾಕ್ಟ್ ನಂಬರ್ ಯಾವುದಾದ್ರೂ ಇದೆ ಸೊ ಅದನ್ನು ಕೂಡ ಎಂಟರ್ ಮಾಡ್ಕೊಳ್ಳಿ. ಆಮೇಲೆ ಅಲ್ಟರ್ನೇಟಿವ್ ಅಂತಂದರೆ ಇನ್ನೊಂದು ಇಮೇಲ್ ID ಇದನ್ನು ಬಿಟ್ಟು ಇನ್ನೊಂದು ಯಾವುದಾದ್ರೂ ಇಮೇಲ್ ID ಸಪೋಸ್ ಬೇರೆ ಇದ್ದರೆ ಅದನ್ನು ಎಂಟ್ರಿ ಮಾಡಿ. ಆಮೇಲೆ ಸ್ಟೇಟ್ ಆ್ಯಸ್ ಯೂಶ್ವಲ್ ನೀವು ಕರ್ನಾಟಕನ ಸೆಲೆಕ್ಟ್ ಮಾಡಬೇಕು. ಡಿಸ್ಟಿಕ್ ಅಂತಂದರೆ ನಿಮ್ಮದು ರಿಲೇಟೆಡ್ ಟು ನಿಮ್ಗೆ ಯಾವುದು ಬೆಂಗಳೂರು, ಬಾಗಲಕೋಟೆ ಈ ಥರ ನೆಕ್ಸ್ಟ್ ಯಾವುದಾದ್ರೂ ನಿಮ್ಮದು ಡಿಸ್ಟಿಕ್ ಸೈನ್ ಇತ್ತಂದರೆ ಹುಬ್ಳಿ, ಧಾರವಾಡ, ಯಾವುದಾದ್ರೂ ಮಂಗಳೂರು, ಉಡುಪಿ ಏನು ಸಮಥಿಂಗ್, ದಾವಣಗೆರೆ, ಬಿಜಾಪುರ ಯಾವುದಾದ್ರೂ ಇದ್ರೂ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಧಾರವಾಡ, ಗದಗ್ ಯಾವ್ದು ನಿಮ್ಮದು ಡಿಸ್ಟಿಕ್ ಇರುತ್ತಲ್ಲ ಸುಮ್ಮನೆ ನೇಟಿವ್ ಹಾಗೆ ಜಸ್ಟ್ ಇವಾಗ ಕೊಪ್ಪಳ ಅಂತ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡಿಕೊಂಡು ಓಕೆ ಕೊಡಿ. ಅಲ್ಲಿ ಪ್ರೊಸೀಡ್ ಅಂತ ಇದೆಯಲ್ಲ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆ ಪ್ರೊಸೀಡನ್ನು ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಅದು ಸೇವ್ ಆಗಿರುತ್ತೆ. ನೆಕ್ಸ್ಟ್ ಪ್ರೊಸೆಸಿಗೆ ಬರುತ್ತೆ. ಇಲ್ಲಿ ಅಡ್ರೆಸ್ ಅಂದರೆ ಸೆಕೆಂಡ್ ಸ್ಟೆಪ್ಪಲ್ಲಿ ಏನಿದೆ ಅಂತಂದರೆ ಅಡ್ರೆಸ್ ಪ್ರೂಫನ್ನ ಇಲ್ಲಿ ಆ್ಯಡ್ ಮಾಡ್ತಾ ಹೋಗಬೇಕು. ಅಡ್ರೆಸ್ ಪ್ರೂಫ್ಸ್ ಯಾವುದಿದಾವಲ್ಲ ಸೊ ವಿ ಹ್ಯಾವ್ ಟು ಗೋ ಥ್ರೂ ದ ಅಡ್ರೆಸ್ ಪ್ರೂಫ್ಸ್ ಏನಿದಾವೆ ಅಂತ ಕಮ್ಯುನಿಕೇಷನ್ಸ್ ಸ್ಟೇಟ್ ಅಂತೂ ಆಲ್ರೆಡಿ ಆ್ಯಸ್ ಯೂಶುವಲ್ ಕರ್ನಾಟಕ ಆಗಿರುತ್ತೆ. ಡಿಸ್ಟಿಕ್ಸ್ ನಿಮ್ಗೆ ರಿಲೇಟೆಡ್ ಟು ಹ್ಯಾವ್ ಟು ಸೆಲೆಕ್ಟ್ ನಿಮ್ಗೆ ಯಾವುದೇ ಡಿಸ್ಟಿಕ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಅಡ್ರೆಸ್ ಕಮ್ಯುನಿಕೇಷನ್ಸ್ ಲೈನ್ ಏನಂತ ಇದೆಯಲ್ಲ ಅದು ಆಧಾರ್ ಕಾರ್ಡ್ ಬ್ಯಾಕ್ ಥ್ರೂ ಇರುತ್ತಲ್ಲ ಅಡ್ರೆಸ್ ಅದನ್ನೇ ಸಬ್ಮಿಟ್ ಮಾಡಿ, ಅದನ್ನೇ ಹಾಕಿ ಕರೆಕ್ಟಾಗಿ ಇದನ್ನು ಮಾಡಿ. ಸೊ ನೇಮಿಂಗು ಪಿನ್ ಕೋಡ್ ಹಾಕಿ. ಸೊ ಇಲ್ಲಿ ಏನು ಅಂತಂದರೆ ನಿಮ್ಗೆ ಕರೆಕ್ಟಾಗಿರುವಂಥ ಪ್ರಾಪರ್ ಅಡ್ರೆಸ್ಸನ್ನೇ ಆ್ಯಡ್ ಮಾಡಿ ಸೇವ್ ಮಾಡಿ ಓಕೆ ಕೊಟ್ಟು ಪ್ರೊಸೀಡ್ ಕೊಡಿ. ಅಂದರೆ ನೆಕ್ಸ್ಟ್ ಸ್ಟೆಪ್ 2 ಮುಗಿದೋಗುತ್ತೆ. ಅಂದರೆ ಅಪ್ ಟು 11 ಸ್ಟೆಪ್ಸ್ ಇದ್ದಾವೆ. ಸೊ ಆಮೇಲೆ ನೆಕ್ಸ್ಟ್ ಸ್ಟೆಪ್ ಅಂತಂದರೆ ಏನು ಅಂತಂದರೆ ಮಧ್ಯಂತರ ಅಂದರೆ ಡಿಗ್ರಿದು ಕ್ವಾಲಿಫಿಕೇಷನ್ಸ್ ಡೀಟೇಲ್ಸನ್ನು ಆ್ಯಡ್ ಮಾಡಬೇಕು. ಫಸ್ಟ್ ಏನು ಅಂತಂದರೆ 10th ಕ್ಲಾಸಸ್ ಬಗ್ಗೆಯಿಂದ ಆ್ಯಡ್ ಮಾಡ್ಕೊತ ಹೋಗೋಣ ಒಂದೊಂದೇ. ಸೊ ಅವಾಗ ನಿಮ್ದು ಯಾವುದು SSLC ಬೋರ್ಡು, ರಿಜಿಸ್ಟ್ರೇಷನ್ ನಂಬರು, ಆಮೇಲೆ ಅಂದರೆ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬೇಕು. ಎಕ್ಸಾಂಪಲ್ ಇವಾಗ 2017 ಸಮಥಿಂಗ್ ಇತ್ತು ಅಂದರೆ 2017 027 ಸಮಥಿಂಗ್ ಈ ಥರ ಯಾವುದಾದ್ರೂ ಇದ್ದರೆ ಅದನ್ನು ಎಂಟರ್ ಮಾಡಿ. ಅಲ್ಲಿ ಸ್ಕೂಲ್ ನೇಮು ಮತ್ತು ಯಾವುದು ಹೆಸರು ಇರುತ್ತಲ್ಲ ಅದನ್ನು ಯಾವ ಥರ ಅಂಕಪಟ್ಟಿಲವರು ಅಂತ ನಿಮ್ಮ ಹೆಸರನ್ನು ಆ್ಯಡ್ ಮಾಡ್ಕೊಳ್ಳಿ. ಬೋರ್ಡ್ ಟೈಪ್ ಯಾವುದು ಅಂತಂದರೆ KSSB. ಆಮೇಲೆ ಪಾಸ್ಔಟ್ ಮಂತ್ ನೀವು ಯಾವ ತಿಂಗಳಲ್ಲಿ ಪಾಸ್ಔಟ್ ಆಗಿರ್ತೀರಾ ಅಂತ ಅದನ್ನು ಹಾಕ್ಕೊಳ್ಳಿ. ಸೊ ಅದೇ ರೀತಿ ಅಲ್ಲಿ ನೆಕ್ಸ್ಟ್ ಸ್ಟೆಪ್ಸ್ ಏನು ಅಂತಂದರೆ ನಿಮ್ಮದು ಆಸ್ ಯೂಶುವಲ್ ಅದರದ ಪ್ರಕಾರ ಡೇಟ್ ಆಫ್ ಬರ್ತನ್ನ ಎಂಟ್ರಿ ಮಾಡ್ಕೊಳ್ಳಿ ಅಂತ ಇದೆ. ಸೊ ಅದನ್ನು ನೀವು ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಫರ್ದರ್ ಸ್ಟೆಪ್ಸ್ ಏನು ಇರುತ್ತೆ ಅಂತ ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ಎಲ್ಲ ಈಸಿಯಾಗಿರುತ್ತೆ. ಸೊ ಇದೆಲ್ಲ ಆದಮೇಲೆ ಇಲ್ಲಿ ಸ್ವಲ್ಪ ಪರ್ಸ್ನಲ್ ಇರೋದ್ರಿಂದ ಅವನ್ನೆಲ್ಲ ಬ್ಲರ್ ಮಾಡಿದೆ. ಸೊ ನೋ ಪ್ರಾಬ್ಲಮ್. ಜಸ್ಟ್ ಇಲ್ಲಿ ಒಂದೊಂದೇ ತಿಳಿಸ್ತಾ ಹೋಗ್ತೇನೆ. ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ಸು ಮತ್ತು ಇನ್ನೂ ಸಮಥಿಂಗ್ 10th ರಿಲೇಟೆಡ್ ನೀವು ತೊಗೊಂಡಂಥ ಮಾರ್ಕ್ಸು ಇವನ್ನೆಲ್ಲ ಎಂಟ್ರ್ ಮಾಡಬೇಕು. ಸೊ ಎಂಟ್ರ್ ಮಾಡಿ ಆಮೇಲೆ ನಿಮ್ಮದು ಸ್ಕೂಲ್ಸ್ ರಿಲೇಟೆಡ್ ಇರುತ್ತೆ, ಯಾವ ಸ್ಕೂಲ್ ಯಾವ ಡಿಸ್ಟಿಕಲ್ಲಿದೆ ಇವೆಲ್ಲ ಡೀಟೇಲ್ಸು ಅಲ್ಲಿ ಬರ್ತವೆ. ಸೊ ಇವನ್ನೆಲ್ಲ ಬಂದಮೇಲೆ ನೆಕ್ಸ್ಟ್ ಅಲ್ಲಿ ಏನು ಮಾಡಿ ಅಗೇನ್ ಸೇವ್ 10th ಕ್ವಾಲಿಫಿಕೇಷನ್ ಅಂತ ಬರುತ್ತೆ ಕೆಳಗೆ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದೇ ಮಾರ್ಕ್ಸ್ ಟೋಟಲ್ ಎಷ್ಟು ತೊಗೊಂಡಿರೋದು ಎಲ್ಲ ಇರುತ್ತೆ. ಇಲ್ಲಿ 10th ಅಂದರೆ ಸೇವ್ 10th ಕ್ವಾಲಿಫಿಕೇಷನ್ ಅಂತ ಇದೆಯಲ್ಲ ಸೊ ಇದನ್ನೆಲ್ಲ ತುಂಬಾದ್ಮೇಲೆ ನೀವು ಒಬ್ಟೈನ್ ಮಾರ್ಕ್ಸ್ ಎಷ್ಟಿರುತ್ತೆ ಅದನ್ನು ನಮ್ಮ ಟೈಪ್ ಮಾರ್ಕ್ಸ್, ಪಾಸ್ಔಟ್ ಇದೆಲ್ಲ ಇರುತ್ತೆ. ಸೊ ಅದನ್ನು ಎಂಟ್ರಿ ಮಾಡಿಕೊಂಡು ಇದೆಲ್ಲ ಆದಮೇಲೆ ಸೊ ಇಲ್ಲಿ ಕೆಳಗೆ ಬರೋದಾದರೆ ಟೈಪ್ ಯಾವುದು ಅಂತಂದರೆ ನೀವು ಒಂದು ಕ್ಲಿಯರ್ ಅಂತಂದರೆ ಇಲ್ಲಿ SSLC ಮತ್ತು PUC ಅಂದರೆ
ಕನ್ನಡ ಅನ್ನು ಏನು ಮಾಡಿರ್ತೀರಿ ಅಂತಂದರೆ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಸ್ಟಡಿ ಮಾಡಿದ್ದೀರಾ ಅಂತ, ಅಂದರೆ ಪ್ರಥಮ ಅಥವಾ ದ್ವಿತೀಯ ಸಬ್ಜೆಕ್ಟ್ ಆಗಿ ಅಂದರೆ ಭಾಷೆಯಾಗಿ ಅಧ್ಯಯನ ಮಾಡಿದ್ದೀರಾ ಅಂತ ಕೇಳಿದರೆ ಹೌದು. ಇವಾಗ ಕನ್ನಡ ಮೀಡಿಯಮ್ದವ್ರಿಗೆ ಅಂದರೆ ಇದು ಎಸ್ ಅಂತ ಟೈಪ್ ಮಾಡಿ. ಸಪೋಸ್ ಇಂಗ್ಲೀಷ್ ಮೀಡಿಯಮ್ದವ್ರು ಆಗಿದ್ರೆ ಏನು ಅಂತಂದರೆ ಕ್ಲಾರಿಫೈ ಮಾಡ್ಕೊಳ್ಳಿ, ನೀವು ಕನ್ನಡ ಮೀಡಿಯಮ್ ಅಂತ ಕನ್ನಡನ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಸ್ಟಡಿ ಮಾಡಿದ್ದೀರಾ ಅಂತ. ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಸ್ಟಡಿ ಮಾಡಿದರೆ ಎಸ್ ಅಂತ ಹಾಕೊಳ್ಳಿ. ಸಪೋಸ್ ನೀವು ಇಲ್ಲ ಅಂತಂದರೆ ನೋ ಅಂತಲೂ ಹಾಕೊಳ್ಳಿ. ಸೊ ಯಾವುದು ಥರ್ಡ್ ಲ್ಯಾಂಗ್ವೇಜ್ ಆಗಿ ಸ್ಟಡಿ ಮಾಡಿದೆ, ಸೊ ನೋ ಪ್ರಾಬ್ಲಮ್. ಇದನ್ನು ನಾವೆಲ್ಲ ಆಲ್ಮೋಸ್ಟ್ ಮಾಡಿರೋದ್ರಿಂದ ಇದನ್ನು ಎಸ್ ಅಂತ ಹಾಕಿ ಸೇವ್ 10th ಕ್ವಾಲಿಫಿಕೇಷನ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 10th ಕ್ವಾಲಿಫಿಕೇಷನ್ ಈಗ ಆಲ್ರೆಡಿ ಸೇವ್ ಆಗಿರತ್ತೆ. ಸೊ ನೆಕ್ಸ್ಟ್ ಕ್ವಾಲಿಫಿಕೇಷನ್ಸ್ನ ಸೇವ್ ಮಾಡಬೇಕು ಇವಾಗ. ಸೊ ಏನು ಅಂತಂತಂದ್ರೆ ಪ್ರೊಸೀಡ್ ಕೊಟ್ಟರೆ ನೆಕ್ಸ್ಟ್ ಹೋಗುತ್ತೆ, ಹಂಗೆ ನೆಕ್ಸ್ಟ್ ಸ್ಟೆಪ್ಸಿಗೆ ಹೋಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಓಪನ್ ಆಗುತ್ತೆ ಅಂತಂತಂದರೆ ಅದೇ ಇದ್ರ ಡೀಟೇಲ್ಸನ್ನೇ ಸೇವ್ ಆಗುತ್ತೆ. ಏನು ರಿಸರ್ವೇಷನ್ ಟೈಪ್ಸ್, ಯಾವ ಕ್ಯಾಂಡಿಡೇಟ್ ರಿಸರ್ವೇಷನ್ಸ್ ಏನೇನಿದಾವಲ್ಲ, ಇವಾಗ ನಮ್ಮದು ಕೆಟಗರಿ ಅವ್ರಿಗೆ ಯಾವ್ದು ಇರುತ್ತೆ ಅಂತಂದ್ರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಕೆಟಗರಿ ಯಾವುದು ರಿಲೇಟೆಡ್ ಟು ಎ ಟು ಬಿ ಈ ಥರ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. GMO, ಜನರಲ್, SC/ST ಕೆಟಗರಿ 1 to 8 ಯಾವುದಾದ್ರೂ ಟೈಪ್ ಮಾಡ್ಕೊಳ್ಳಿ. ಅದು ರಿಲೇಟೆಡ್ ಸರ್ಟಿಫಿಕೇಟ್ ನಂಬರ್ ಇರುತ್ತಲ್ಲ, ಕಾಸ್ಟ್ ಸರ್ಟಿಫಿಕೇಟ್ ನಂಬರು, ಕೆಟಗರಿ ಸರ್ಟಿಫಿಕೇಟ್ ನಂಬರ್ ವಿತ್ ರೆಸ್ಪೆಕ್ಟ್ ಟು ಇವೇನಂತಂದರೆ RD ಇಂದ ಶುರು ಆಗುತ್ತಲ್ಲ, ಅದನ್ನು ಇದನ್ನು ಮಾಡಿಕೊಂಡು ಅದು ಆಲ್ರೆಡಿ ತಾನೇ ವೆರಿಫೈ ಆಗ್ತೈತಿ ಒಂದಲ್ಲಿ ನೀವು ಎಂಟ್ರಿ ಮಾಡಿದ ತಕ್ಷಣ, ಎಂಟ್ರ್ ಹೊಡೆದ ತಕ್ಷಣ. ಸೊ ನೋ ಪ್ರಾಬ್ಲಮ್. ನಿಮ್ಮ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇದೆ ಅಂತಂದರೆ ಎಸ್ ಅಂತ ಹಾಕೊಳ್ಳಿ, ಎಸ್ ಅಂತ ಹಾಕೊಳ್ಳಿ. ಇನ್ನು ಸಪೋಸ್ ಜಾಸ್ತಿ ಇತ್ತಂದರೆ ಜಾಸ್ತಿ ಹಾಕೊಳ್ಳಿ. ಆಮೇಲೆ ಇನ್ಕಮ್ RD ನಂಬರ್, ಈಗ SC/ST ರಿಲೇಟೆಡ್ ಏನು ಅಂತಂದರೆ ಇನ್ಕಮ್ ಸರ್ಟಿಫಿಕೇಟು ಬೇರೆ ಬೇರೆ ಇರುತ್ತೆ, ಇನ್ಕಮು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್. ಅದೇ ಈಗ ಜನರಲ್ ಆಯಿತು, 2A 2B 2A ಆಯಿತು, ಇವರಿಗೆಲ್ಲ OBC ಅವ್ರಿಗೆ ಏನಿರುತ್ತೆ ಅಂತಂದರೆ RD ನಂಬರ್ 2 ಒಂದೇ ಇರುತ್ತೆ. ಇಫ್ ಯು ರಿಲೇಟೆಡ್ ಟು ಕರ್ನಾಟಕ ನೀವು ಆಗಿದ್ದರೆ ಅದನ್ನು ಕೂಡ ಎಂಟ್ರಿ ಮಾಡಿ. ಸಪೋಸ್ ಅದರದ್ದು RD ನಂಬರ್ ಕೂಡ ಎಂಟ್ರಿ ಮಾಡಿ ಅಲ್ಲಿ. ಅದೇ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಇದ್ದರೆ ಅದು ಸರ್ಟಿಫಿಕೇಟ್ ಇದ್ದರೆ ಕೂಡ ನೀವು ಎಸ್ ಅಂತ ಟೈಪ್ ಮಾಡಿ. ಅದು ರಿಲೇಟೆಡ್ ಇನ್ನು ಅದರ RD ನಂಬರ್ ಏನಿರುತ್ತಲ್ಲ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ, ಸೊ ಅದರದನ್ನು RD ನಂಬರ್ ಕೂಡ ಇಲ್ಲಿ ಎಂಟ್ರಿ ಮಾಡಿ. ಆಮೇಲೆ ಸೇವ್ ಮಾಡಿ. ಸೇವ್ ಆದ ತಕ್ಷಣ ಇಲ್ಲಿ ಸಕ್ಸಸ್ ಆದ ತಕ್ಷಣ ಓಕೆ ಕೊಟ್ಕೊಂಡು ನೆಕ್ಸ್ಟ್ ಏನು ಅಂತಂದರೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಮುಂದಿನ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ಇಂಟರ್ಫೇಸ್ ಓಪನ್ ಆದ ತಕ್ಷಣ ನೆಕ್ಸ್ಟ್ ಇಂಟರ್ಫೇಸಲ್ಲಿ ಏನಿರುತ್ತೆ ಅಂತಂದರೆ ನೀವು ಇವಾಗ ನೆಕ್ಸ್ಟ್ ಅಂದರೆ 10th ಮುಗಿದ ಮೇಲೆ ಯಾವುದು ಅಂತಂದರೆ ಇವಾಗ ನಾವು ಬರೋದು ಏನು ಅಂತಂದರೆ PU ಅಥವಾ ಡಿಗ್ರಿ ಆರ್ ಎನಿಥಿಂಗ್, ನಿಮ್ಮದು ಅರ್ಹತೆ ಯಾವ್ದು ಬೇಕು ಅಂತ ನಿಮ್ಗೆ ಡಿಗ್ರಿ ಮೇಲಿದ್ದು ಬಂದರೆ ಡಿಗ್ರಿ ಮೇಲಿದ್ದು ಹಾಕಿ, PU 12th ಬೇಕಾದರೆ 12th ಹಾಕಿ. ಯಾವುದಾದ್ರೂ ನಿಮ್ಮ ಅಂದರೆ ಅಂಡರ್ ಗ್ರ್ಯಾಜುಯೇಟ್ ಅಂತಂದರೆ ಡಿಗ್ರಿ ಬರುತ್ತೆ. ಸೊ ಡಿಗ್ರಿನ ನೀವು ಏನಾದರೂ BA BCom ಅಂದರೆ BE ಆಯಿತು, ಅಂದರೆ BSc ಯಾವುದಾದ್ರೂ BCom BBA ಈ ಥರ ಯಾವುದು ಇತ್ತು ಅಂದರೆ ಅಂಡರ್ ಗ್ರ್ಯಾಜುಯೇಟ್. ಇವಾಗ ನೀವೇನು ಅಂತಂದರೆ 12th ಬೋರ್ಡ್ ರಿಜಿಸ್ಟ್ರೇಷನ್ 12th ಅಂತ ಹಾಕೊಳ್ಳಿ. ಇದನ್ನು ಸೇವ್ ಮಾಡ್ಕೊಳ್ಳೋಣ. 12th ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಿದ್ರೆ ಆಮೇಲೆ ಇದೇನಾಗುತ್ತೆ ಬೋರ್ಡ್ ಟೈಪನ್ನು ಎಂಟ್ರಿ ಮಾಡಿ, PU ಬೋರ್ಡ್ ಯಾವುದಿತ್ತು ಅಂತ. ಆಮೇಲೆ ನಿಮ್ಮದು ಕಾಲೇಜ್ ನೇಮ್, ಕಾಲೇಜ್ ಹೆಸರು ಏನಿರುತ್ತಲ್ಲ ಕಾಲೇಜ್ ಹೆಸರನ್ನು ಟೈಪ್ ಮಾಡಿ. ಯಾವ ಕಾಲೇಜು ಅಂತ ನಿಮ್ಮ ಹೆಸರನ್ನು ಟೈಪ್ ಮಾಡಿ, ಇದು ಯಾವ ಸ್ಟೇಟಲ್ಲಿದೆ ಅದನ್ನು ಕೂಡ ಟೈಪ್ ಮಾಡಿ. ಸೊ ಆವಾಗ ಟೈಪ್ ಮಾಡಿ ಅಂದರೆ ಸೆಲೆಕ್ಟ್ ಮಾಡಿ ಅದರಲ್ಲಿ. ಸೊ ಅಂದರೆ ಡಿಪಾರ್ಟ್ಮೆಂಟು ಅಂತ ಇದೆ ಸೆಲೆಕ್ಟ್. ಇವಾಗ ಕೋರ್ಸ್, ಈಗ ಸಪೋಸ್ ನೀವು ಯಾವುದಾದ್ರೂ ಒಂದು ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವುದು ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಫ್ರೀ ಯೂನಿವರ್ಸಿಟಿ, ಅದೇ ನಮ್ಮದು ಸೆಕೆಂಡ್ PUC ಬೋರ್ಡ್ ಅದು. ಸೊ ಇವಾಗ ನೀವು ಆರ್ಟ್ಸು ಕಾಮರ್ಸ್ ಸೈನ್ಸ್ ರಿಲೇಟೆಡ್ ಇತ್ತಂದರೆ ಇವಾಗ ಸೆಕೆಂಡ್ PUCದಲ್ಲಿ ಆರ್ಟ್ಸು ಕಾಮರ್ಸು ಮೂರೇ ನಿಮ್ದು ಯಾವ್ದು ಇರುತ್ತಲ್ಲ ಅದ್ರಾಗ ಸ್ಪೆಸಿಫಿಕ್ಸ್ ಯಾವುದಾದ್ರೂ ನಿಮಗೆ ತುಂಬ ಕಂಟ್ರೋಲ್ ಇರೋ ಯಾವುದಾದ್ರೂ ಸಬ್ಜೆಕ್ಟ್ ಇದ್ದರೆ ಅದನ್ನು ಇಲ್ಲಿ ಟ್ರೈ ಮಾಡ್ಬೋದು. ಆರ್ಟ್ಸ್ದವ್ರು ಆದರೆ ಎಕ್ಸಾಂಪಲ್ ಹಿಸ್ಟ್ರಿಯಲ್ಲಿ ತುಂಬ ಇದು ಇರುತ್ತೆ, ಅವರಿಗೆ ಬ್ಯಾಕಪ್ ಚೆನ್ನಾಗಿರುತ್ತೆ. ಸೊ ಅವರು ಆ್ಯಸ್ ಯೂಶ್ವಲ್ ಆರ್ಟ್ಸನ್ನು ಟ್ರೈ ಮಾಡ್ಬೋದು. ಸಪೋಸ್ ಸೈನ್ಸ್ ಅವ್ರದ್ದಾಗಿದ್ದರೆ ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ, ಮ್ಯಾಥ್ಸ್ ರಿಲೇಟೆಡ್ ಈ ಥರ ಟ್ರೈ ಮಾಡ್ಬೋದು. ಸಪೋಸ್ ಎಕನಾಮಿಕ್ಸ್ ಆಗಿದ್ದರೆ ಅವ್ರ ರಿಲೇಟೆಡ್ ಅಕೌಂಟ್ಸ್ ಅದು ಮತ್ತು ಅಕೌಂಟೆನ್ಸಿ ಯಾವುದು ಸಮಥಿಂಗ್ ಅವ್ರು ಅದನ್ನು ಟ್ರೈ ಮಾಡ್ಬೋದು ಇಲ್ಲಿ. ಸೊ ಇವ್ರ ಆರ್ಟ್ಸಲ್ಲಿ ತುಂಬ ಸಬ್ಜೆಕ್ಟ್ಸು ಕ್ಯಾರಿ ಆಗ್ತವೆ. ಸಪೋಸ್ ಸೈನ್ಸ್ ಆಗಿದ್ದರೆ ತುಂಬ ಕಡಿಮೆ ಸೈನ್ಸ್. ನಿಮ್ಗೆ ಯಾವುದಾದ್ರೂ ನೀವು ಇದರಲ್ಲಿ ತುಂಬ ಚೆನ್ನಾಗಿದ್ದರೆ ಕೋರ್ಸ್ ಬಗ್ಗೆ ನಿಮಗೆ ಭಾಳ ಅವೇರಿದ್ದರೆ ಇದನ್ನು ಮಾಡಿ. ರಿಸಲ್ಟ್ ಏನಿರುತ್ತೆ ಪಾಸ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ, ರಿಸಲ್ಟ್ ಪಾಸ್ ಆಗಿರುತ್ತೆ ಇದನ್ನು ಮಾಡ್ಕೊಳ್ಳಿ. ಇಲ್ಲಿ ಮಾರ್ಕ್ಸ್ ಟೈಪ್ ಇದ್ದರೆ ನಿಮ್ಮ ರಿಸಲ್ಟ್ ಟೈಪಲ್ಲಿ ಅದನ್ನು ಮಾರ್ಕ್ಸ್ ಅಂತ ಹಾಕೊಳ್ಳಿ. ಟೋಟಲ್ ಏನು ಅಂತಂದರೆ ಒಟ್ಟಾರೆ ನೀವು ತೊಗೊಂಡಂಥ ಅಂಕಗಳನ್ನು ಇಲ್ಲಿ ಎಂಟ್ರಿ ಮಾಡಿ ಅಂತಂದರೆ ಈ ಜಾಗದಲ್ಲಿ ನೀವು ಇರುವಂಥ ಒಟ್ಟಾರೆ ಅಂಕಗಳು. ಇಲ್ಲಿ ನೀವು ಎಷ್ಟು ತೊಗೊಂಡಿರ್ತಿರಲ್ಲ ಪಡೆದ ಅಂಕಗಳು ನಿಮ್ಮ ಮಾರ್ಕ್ಸಲ್ಲಿ ಎಷ್ಟು ಬಂದಿರ್ತಾವಲ್ಲ. ಸೊ ಎಕ್ಸಾಂಪಲ್ 211 ಟೈಪ್ ಮಾಡಿದೆ ನಾನು. ಸೊ ಇಲ್ಲಿ ಸೆಗ್ಡವರು ಅದೇ ಕ್ಯಾಲ್ಕುಲೇಟ್ ಮಾಡುತ್ತೆ, ನೋ ಪ್ರಾಬ್ಲಮ್. ಎಷ್ಟು ವರ್ಷ ಅವಧಿ ಇತ್ತು ಅಂತಂತಂದು ಅದೇ ಇದು ಮಾಡುತ್ತೆ. ಸೊ ಇಲ್ಲಿ ನಾನು ಜಸ್ಟ್ ನಿಮ್ಗೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಸೊ ಸೆಗ್ಡವರು ಏನು ಅಂತಂತಂದರೆ ಇವಾಗ ಅದು ಸ್ವಲ್ಪ ಇಂಟರ್ನೆಟ್ ಸ್ಲೋ ಇರೋದ್ರಿಂದ ಬರ್ತಾ ಇಲ್ಲ.
ಸೊ ನಾನು ಅದೇ ಇಲ್ಲಿ ಕ್ಯಾಲ್ಸಿ ತೆಗೆದು ಇಲ್ಲಿ ಟ್ಯಾಬಲ್ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಇಂಟು 100 ಮಾಡಿಕೊಂಡ್ರೆ 35 ಸಮಥಿಂಗ್ ಬರುತ್ತೆ. ಸೊ ನೀವು ಇದನ್ನ ಎಂಟ್ರಿ ಮಾಡಿ ಇಲ್ಲಿ, ಅಂದರೆ ನಿಮ್ದು ಸೆಕೆಂಡ್ PUC ಇದು ಎಷ್ಟು ಆಯಿತು ಅಂತ ಪರ್ಸೆಂಟೇಜ್. ಸೊ ಜಸ್ಟ್ ಒಂದು ಇದನ್ನು ಮಾಡಿ ತೋರಿಸಿದೆ. ಕೋರ್ಸ್ ಅವಧಿ ಎಷ್ಟು 2 ವರ್ಷ ಇರುತ್ತೆ, ಫಸ್ಟ್ PUC ಸೆಕೆಂಡ್ PUC. ಸೊ ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ಇಯರ್ ಆಫ್ ಪಾಸಿಂಗ್, ಯಾವ ವರ್ಷದಲ್ಲಿ ಪಾಸ್ ಆಗಿದ್ದೀವಿ ಅಂತ ಅದನ್ನು ಎಂಟ್ರಿ ಮಾಡಿಕೊಂಡು ಸೇವ್ ಕೊಡಿ. ಸೇವ್ ಕೊಡಿದ ತಕ್ಷಣ ನೆಕ್ಸ್ಟ್ ಅಂದರೆ ಈ ನೆಕ್ಸ್ಟ್ ಇಂಟರ್ಫೇಸ್ ಏನಾಗುತ್ತೆ, ಓಕೆ ಕೊಟ್ಕೊಂಡ ತಕ್ಷಣ ನೆಕ್ಸ್ಟ್ ಇನ್ನು ನಮ್ದು ಇವಾಗ ಪ್ರೊಸೀಡ್ ಕೊಟ್ಕೊಳ್ಳಿ. ಪ್ರೊಸೀಡ್ ಕೊಟ್ಟ ತಕ್ಷಣ ಏನಾಗುತ್ತೆ, ನೆಕ್ಸ್ಟ್ ನೀವು UG ಅಂದರೆ ಅಂಡರ್ ಗ್ರಾಜುಯೇಟೆಡ್ ಅದನ್ನು ಮತ್ತು ಇಲ್ಲಿ ಡಿಗ್ರಿದು ಇನ್ನೊಂದು ಆ್ಯಡ್ ಮಾಡ್ಕೋಬೇಕು. ಸೊ ಇಲ್ಲಿ ಏನು ಅಂತಂತಂದರೆ ನೆಕ್ಸ್ಟ್ ಇದೆ ಅಂದರೆ ಇವಾಗ ನಮಗೆ ಅಲ್ಲೇ ಮುಂದೆ ಅಪ್ಲಿಕೇಶನ್ ಯಾವುದು ಹಾಕಬೇಕಲ್ಲ, ಸೊ ಅದ್ರ ಮೇಲೆ ಡಿಸೈಡ್ ಆಗ್ತಾ ಹೋಗುತ್ತೆ. ಇಲ್ಲಿ ಇವಾಗ ನೋಡಿ ನೆಕ್ಸ್ಟ್ ಸ್ಟೆಪ್ 6 ಏನಿದೆ ಅಂತಂದರೆ ಅಭ್ಯರ್ಥಿಯ ಹೆಚ್ಚುವರಿ ಮೀಸಲಾತಿ ವಿವರಗಳು, ಅಂದರೆ ಅಡಿಷ್ನಲ್ ಕ್ಲೈಮ್ ಡೀಟೇಲ್ಸ್ ಇಲ್ಲಿ ಎಂಟ್ರಿ ಮಾಡ್ಬೋದು. ನೀವು ಯಾವುದೇ ವರ್ಗಗಳ ಅಡಿಯಲ್ಲಿ ಅಂತಂದರೆ ನೀವು ಇದರದಲ್ಲಿ ವಿಡೋ, ಲೇಬರ್, ಎಕ್ಸ್ ಮಿಲಿಟರಿ ಪರ್ಸನ್ಸ್, ಈ ಥರ ಡಿಫ್ರೆನ್ಸಿಯಬಲ್ಡ್ ಆಗಿರ್ಬೋದು, ಈ ಥರ ಇದರಲ್ಲಿ ಬರ್ತೀರಾ ಅಂತ ಕೇಳಿದ್ದಾರೆ. ವರ್ಗಗಳ ಅಡಿಯಲ್ಲಿ ಇವು ಸ್ಪೆಷಲ್ ಇದು ಕ್ಲೈಮ್ ಡೀಟೇಲ್ಸ್ ಇರ್ತವೆ. ಸೊ ಇದು ಕೆಟಗರಿ ಇದ್ದವರು ಎಸ್ ಅಂತ ಹಾಕಿ ಅವ್ರ ರಿಲೇಟೆಡ್ ಅವು ಸರ್ಟಿಫಿಕೇಟ್ಸ್ ಇರ್ತವೆ ಅವನ್ನ ಹಾಕಿ. ಇಲ್ಲಿ ಇನ್ನೊಂದು ಏನಂತಂದರೆ PWD ವಿಕಲಚೇತನರು ಇದ್ದರೆ ಅವ್ರಿಗೆ ಎಸ್ ಅಂತ ಹಾಕೊಳ್ಳಿ, ಅದು ರಿಲೇಟೆಡ್ ಟೈಪ್ ಡಿಸಬಿಲಿಟಿ ಯಾವುದಿರುತ್ತೆ ಅದನ್ನು ಹಾಕಿ. ಸೊ ಈ ಥರ ಇರುತ್ತೆ, ಎಸ್ ಇದ್ರೆ ಎಸ್ ಅಂತ ಹಾಕಿ ಅವ್ರದ್ದು ಕೆಲವೊಂದಿಷ್ಟು ಇದು ಬರ್ತವೆ. ಸೊ ಅದರಲ್ಲಿ ಯಾವ್ದು ನಿಮ್ದು ಇರುತ್ತಲ್ಲ, ಸೊ ಆ ಟೈಪನ್ನು ಎಂಟ್ರಿ ಮಾಡ್ತಾ ಹೋಗಿ. ಇಲ್ಲಿ ಮತ್ತೆ ಆಮೇಲೆ ಏನು ಅಂತಂದರೆ ನೆಕ್ಸ್ಟ್ PWD ಅಂತಂದರೆ ನಿಮಗೆ ಇದು ಅಂದರೆ PWD ಪರ್ಸನ್ಸ್ ವಿತ್ ಡಿಸ್ಪ್ಲೇಸ್ಮೆಂಟ್, ಅಂದರೆ ಇದು ಪರ್ಸನ್ಸ್ ವಿತ್ ಡಿಸ್ಪ್ಲೇಸ್ಮೆಂಟ್ ಅಲ್ಲ, ನೀವು ಪ್ರಮಾಣ ಪತ್ರ ಜಾರಿಯಲ್ಲಿ ಮಾಡಲಾದ PWD ಹೌದು. ಸೊ ಅದು ನಿಮ್ಗೆ ಏನಾದರೂ ಇದ್ದರೆ ನಾಟ್ ಅಪ್ಲಿಕೇಬಲ್ ಆಗಿರುತ್ತೆ. ಸೊ ಯೋಜನಾ ನಿರಾಶ್ರಿತರು ಅಂದರೆ PDP ಆಗಿರುತ್ತೆ. ಸೊ ನಿಮ್ಮದಲ್ಲಿ ಯಾವುದೇ ಆದಂಥ ನೀವು ಯೋಜನಾ ನಿರಾಶ್ರಿತರಾಗಿದ್ದರೆ ಅಥವಾ ಮುಳುಗಡೆ ರಿಲೇಟೆಡ್ ಆದಂಥ ಯಾವುದಾದ್ರೂ ಇದೆ ಎಸ್ ಅಂತ ಹಾಕಿ ಅದರ ರಿಲೇಟೆಡ್ ಸರ್ಟಿಫಿಕೇಟನ್ನು ಅಲ್ಲಿ ಅದ್ರ ನಂಬರನ್ನು ಆ್ಯಡ್ ಮಾಡಿ. ಸೊ ಎಸ್ ಇದ್ರೆ ಎಸ್ ಅಂತ, ನನ್ನ ನೋ ಇದೆ ನೋ ಅಂತ ಟೈಪ್ ಮಾಡ್ತೀನಿ. ಇಲ್ಲಿ ಇದನ್ನೇ ನೋ ಪ್ರಾಬ್ಲಮ್, ಇದನ್ನು ಆ್ಯಡ್ ಮಾಡಬೇಕಂತೇನಿಲ್ಲ, ಬಿಡಿ. ಸೇವ್ ಅಂತ ಕೊಟ್ಟು ನೆಕ್ಸ್ಟ್ ಪ್ರೊಸೀಡ್ ಕೊಡಿ. ಸ್ಟೆಪ್ 7 ಏನಿದೆ ಅಂತಂದರೆ ಅಭ್ಯರ್ಥಿ ಅದರ್ಸ್ ಡೀಟೇಲ್ಸ್ ಅಂತಂದರೆ ಕ್ಯಾಂಡಿಡೇಟ್ಸ್ ಅದರ್ಸ್ ಡೀಟೇಲ್ಸನ್ನು ಆ್ಯಡ್ ಮಾಡ್ತಾ ಹೋಗೋದು. ನಿಮ್ಮ ಮೇಲೆ ಯಾವುದಾದ್ರೂ ಕ್ರಿಮಿನಲ್ ಕೇಸ್ ಇದ್ದರೆ ಸೊ ಎಸ್ ಅಂತ ಹಾಕಿ, ಇಲ್ಲ ಅಂತಂದರೆ ನೋ ಅಂತ ಹಾಕಿ. ಆಲ್ಮೋಸ್ಟ್ ಇದನ್ನು ಅಪ್ಲಿಕೇಶನ್ ಆಗೋರಿಗೆ ನೋ ಅಂತಲೇ ಇರಬೇಕು, ಕ್ರಿಮಿನಲ್ ಕೇಸ್ ಯಾವುದೇ ಪ್ರೊಸೀಡಿಂಗ್ಸ್ ನಿಮ್ಮ ಮೇಲೆ ಇರಬಾರ್ದು. ಅದೇ ರೀತಿ KA ಮತ್ತು ಇತರ ಪ್ರಾಧಿಕಾರಗಳಿಂದ ಪ್ರಸ್ತುತ ಇಲ್ಲಿ ಎಲ್ಲಾದರೂ ಡಿಬಾರ್ ಆಗಿದ್ದೀರಾ ಅಥವಾ ಬ್ಲ್ಯಾಕ್ ಲಿಸ್ಟಿಗೆ ಸೇರಲಾಗಿದೆ ಅದಂತೂ ನೋ ಪ್ರಾಬ್ಲಮ್, ನೋ ಅಂತಲೇ ಹಾಕಿ. ಸೊ ಇಲ್ಲಿ ನಿಮಗೆ ಕಂಪ್ಯೂಟರ್ ಜ್ಞಾನ ಇದೆ ಅಂತ ಕೇಳಿದ್ದಾರೆ, ಇದ್ದರೆ ಇದೆ ಅಂತ ಹಾಕಿ. ಜ್ಞಾನ ಕಂಪ್ಯೂಟರ್ ನಾಲೆಜ್ ನಿಮಗೆ ಕಂಪ್ಲೀಟ್ ಆಗಿದ್ದರೆ ಹಾಕಿ. ನಿಮ್ದು ಯಾವುದಾದ್ರು ಸರ್ಟಿಫಿಕೇಟ್ ಇದ್ದರೆ ಅದನ್ನು ಎಂಟರ್ ಮಾಡಿ. ಇಲ್ಲಿ ಎಂಟ್ರ್ ಹೈಟ್ ಅಂತ ಇದೆಯಲ್ಲ, ಸ್ಪೆಸಿಫೈ ಕ್ಯಾಂಡಿಡೇಟ್ ಹೈಟ್ಸ್ ಇನ್ ಸೆಂಟಿಮೀಟರ್ಸ್, ನೀವು ನಿಮ್ಮದು ಸೆಂಟಿಮೀಟ್ರಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ. ಏನಾದರೂ ಫೋಟೋಲ್ಲಿ ಇದ್ದರೆ ಅಥವಾ ಇದು ಇದ್ದರೆ ಸೊ ಅದನ್ನು ಆ್ಯಡ್ ಮಾಡಿ, ಸ್ಪೆಸಿಫಿಕ್ ಆಗಿ ಆ್ಯಡ್ ಮಾಡಿ ಇದನ್ನು. ಆಮೇಲೆ ಕ್ಯಾಂಡಿಡೇಟ್ ವೇಟ್ಸನ್ನು ಆ್ಯಡ್ ಮಾಡಿ ಸೇವ್ ಮಾಡಿ ಪ್ರೊಸೀಡ್ ಕೊಡಿ, ಅದು ಸೇವ್ ಆಗುತ್ತೆ. ಸೊ ನಿಮ್ಮ ಫರ್ದರ್ ಡೀಟೇಲ್ಸನ್ನು ಇಲ್ಲಿ ನೆಕ್ಸ್ಟ್ ಕ್ಯಾರಿ ಮಾಡ್ಬೋದು. ಸೊ ಅದಕ್ಕೋಸ್ಕರ ಫರ್ದರ್ ಡೀಟೇಲ್ಸನ್ನು ಸೇವ್ ಮಾಡಿದ ತಕ್ಷಣ ನೆಕ್ಸ್ಟ್ ಏನಾಗಿರುತ್ತೆ, ಎಕ್ಸ್ಪೀರಿಯನ್ಸ್ ಡೀಟೇಲ್ಸನ್ನು ಆ್ಯಡ್ ಮಾಡಬೇಕು. ಸೊ ಈ ಟ್ಯಾಬ್ ಓಪನ್ ಆಗುತ್ತೆ. ಸೊ ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮ್ಗೆ ಯಾವುದಾದ್ರೂ ಆಲ್ಮೋಸ್ಟ್ ವರ್ಕ್ ಇದನ್ನು ಅಪ್ಲಿಕೇಶನ್ ಆಗೋರಿಗೆಲ್ಲ ಎಕ್ಸ್ಪೀರಿಯನ್ಸ್ ಕಡಿಮೆ ಅನಿಸುತ್ತೆ ನನಗೆ. ಸೊ ಸೇವ್ ಕೊಟ್ಕೊಂಡು ಪ್ರೊಸೀಡ್ ಕೊಡಿ. ಅದು ಕೆಳಗಿಂದ ಏನೇನು ನೋ ಪ್ರಾಬ್ಲಮ್, ನೀವು ಎಸ್ ಅಂತ ಕೊಟ್ಕೊಂಡ್ರೆ ಅದನ್ನು ಆ್ಯಡ್ ಮಾಡ್ತಾ ಹೋಗ್ಬೇಕು. ಅಭ್ಯರ್ಥಿ ಇಲ್ಲಿ ನೋಡಿ, ಇಲ್ಲಿ ಏನಂತಂದರೆ ಕ್ಯಾಂಡಿಡೇಟ್ ಕನ್ನಡ ಎಕ್ಸಾಮ್ ಕ್ಯಾಂಡಿಡೇಟ್ ಡೀಟೇಲ್ಸ್ ಅಂತ ಇದೆ. ಕನ್ನಡ KA ನಡೆಸಲಾದ, ನೀವು ಇದಕ್ಕಿಂತ ಮುಂಚೆ ಯಾವುದಾದ್ರೂ ಕನ್ನಡ ಇದು KA ನಡೆಸಿದ್ದನ್ನು ಪಾಸ್ ಆಗಿದ್ದರೆ ಎಸ್ ಅಂತ ಕೊಟ್ಕೊಳ್ಳಿ. ಸಪೋಸ್ ಇಲ್ಲ ಅಂತಂದರೆ ನೋ ಅಂತ ಕೊಟ್ಕೊಳ್ಳಿ. ನೋ ಅಂತ ಕೊಟ್ಕೊಂಡು ಸೇವ್ ಮಾಡ್ಕೊಳ್ಳಿ. ನಡೆಸಿದರೆ ಅದರ ಎಕ್ಸಾಮು ಪೇಪರ್ದನ್ನು ಇದನ್ನು ಹಾಕಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಸೇವ್ ಅಂತ ಕೊಟ್ಕೊಂಡು ಪ್ರೊಸೀಡಿಂಗ್ ಕೊಡಿ. ಸೊ ಇಲ್ಲಿ ಏನಂತಂದರೆ ನೆಕ್ಸ್ಟ್ ಸ್ಟೆಪ್ 10 ಏನಿರುತ್ತೆ ಅದು ಅಪ್ಲೋಡ್, ಡಾಕ್ಯುಮೆಂಟ್ ಅಪ್ಲೋಡ್ ಯಾವುದು ಅಂದರೆ ಫೋಟೋ ಪ್ಲಸ್ ಸಿಗ್ನೇಚರ್ ನೋಡಿ. ಅಲ್ಲಿ ಏನಂತೆ 140x60 ಪಿಕ್ಸೆಲ್ ವಿಡ್ತ್ ಆ್ಯಂಡ್ ಹೈಟ್ ಆಸ್ಪೆಕ್ಟ್ಸ್ ರೇಷಿಯೋ ಇಷ್ಟರಲ್ಲಿ ಇರಬೇಕು. ಅದು ಮತ್ತೇನು 10 to 30 KB ಬ್ಯಾಕ್ಗ್ರೌಂಡು ವೈಟಲ್ಲಿ ಇರಬೇಕು. ನೀವು ಯಾವುದಾದ್ರೂ ವೈಟ್ ಸೀಟಲ್ಲಿ ಇದನ್ನು ಮಾಡಿಕೊಂಡು ಅದನ್ನು ಸೈನ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಎಷ್ಟು ಅಂತಂದರೆ 10 to 30 KBಗೆ ರೆಡ್ಯೂಸ್ ಮಾಡಿಕೊಂಡು ಫೈಲನ್ನು ಚೂಸ್ ಮಾಡ್ಕೊಳ್ಳಿ. ಈ ಥರ ಟ್ಯಾಬಲ್ಲಿ ಫಸ್ಟೇ ಒಂದು ನಿಮ್ಮ ಫೋಟೋಲ್ಲಿ ಹೆಸರು ಕ್ರಿಯೇಟ್ ಮಾಡಿಕೊಂಡು ಫೋಟೋ ಮತ್ತು ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು ಫೋಟೋಗೆ. ಸೊ ಈ ಥರ ವೈಟ್ ಬ್ಯಾಕ್ಗ್ರೌಂಡ್ ಇರುವಂಥ ಫೋಟೋನ ತಗೊಂಡು ಇಲ್ಲಿ ಚೂಸ್ ಮಾಡಿಕೊಂಡು ಅಲ್ಲಿ ಸೇವ್ ಓಕೆ ಕೊಟ್ಟು ಇಲ್ಲಿ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟರೆ ಏನಾಗುತ್ತೆ, ಸೊ ಆಟೋಮೆಟಿಕ್ಲಿ ಇಲ್ಲಿ ನಿಮ್ಮದು ಅದು ಫೋಟೋ ಅಪ್ಲೋಡ್ ಆಗಿರುತ್ತೆ, ಫೈಲ್ ಅಪ್ಲೋಡೆಡ್ ಅಂತ ಬರುತ್ತೆ. ಸೊ ಅವಾಗ ಓಕೆ ಕೊಟ್ಕೊಳ್ಳಿ. ನೆಕ್ಸ್ಟ್ ಏನು ಅಂತಂತಂದರೆ ವ್ಯೂ ಕೂಡ ಮಾಡ್ಬೋದು ನೀವು. ಆಮೇಲೆ ಅಲ್ಲಿ ವ್ಯೂ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಏನಂತಂದರೆ ನಿಮ್ಮದು ಲೇಟೆಸ್ಟ್ ಫೋಟೋ ಇರುತ್ತಲ್ಲ ಅದನ್ನು ಇಟ್ಕೊಂಡು ಇದನ್ನು ಕೂಡ ಏನಿರುತ್ತೆ ಅಂದರೆ
ವೈಟ್ ಬ್ಯಾಕ್ಗ್ರೌಂಡನ್ನು ಇರುವಂಥ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು ನಿಮ್ಮ ಹಿಂದೆ ಅಂಥ ಫೋಟೋ ತೆಗೆಸ್ಕೊಂಡು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ ತಕ್ಷಣ ನೀವು ಪ್ರೊಸೀಡ್ ಕೊಡಿ. ಪ್ರೊಸೀಡ್ ಕೊಟ್ಟ ತಕ್ಷಣ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಡೌನ್ಲೋಡ್ ಡ್ರಾಫ್ಟ್ ಅಂತ ಬರುತ್ತೆ, ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಫಸ್ಟ್ ನೀವು ಪ್ರೊಸೀಡ್ ಕೊಡೋಕ್ಕಿಂತ ಮುಂಚೆ ಡೌನ್ಲೋಡ್ ಡ್ರಾಫ್ಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿಕೊಂಡು ಫಸ್ಟ್ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಯಾಕಂತಂದರೆ ಏನಾದರೂ ಮಿಸ್ಟೇಕ್ಸ್ ಇದ್ದಾವೆ, ಪ್ರೊಸೀಡ್ ಕೊಡೋಕ್ಕಿಂತ ಮುಂಚೆ ಇದನ್ನು ಫಸ್ಟ್ ಚೆನ್ನಾಗಿ ನೋಡ್ಕೊಳ್ಳಿ, ತಿಳ್ಕೊಳ್ಳಿ. ಆಮೇಲೆ ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಇವಾಗ ಹೋಗಿ ಪ್ಲೀಸ್ ಅಂತಂದರೆ ಅದನ್ನು ಏನಾದರೂ ಇದ್ದರೆ ಕ್ಲಾರಿಫೈ ಮಾಡ್ಕೊಳ್ಳಿ. ಯಾವುದಾದ್ರೂ ರಾಂಗ್ ಇದ್ದರೆ, ರೈಟ್ ಇದ್ದರೆ, ಏನಾದರೂ ಸಮಸ್ಯೆ ಆಗಿದ್ದರೆ ಇವಾಗಲೇ ಹೋಗಿ ಆ್ಯಡ್ ಮಾಡಿಕೊಂಡು ಸೇವ್ ಮಾಡಿಕೊಂಡು ಆಮೇಲೆ ಎಲ್ಲ ಸರಿ ಇದ್ದರೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ, ಇದನ್ನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಿಗೆ ಐ ಅಗ್ರಿ ಟು ದ ಅಂತ ಮಾಡಿ. ಏನಂತಂತಂದರೆ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಕೊಟ್ರಿ ಅಂದರೆ ಮುಗೀತು, ಒಳ್ಳೆ ಎಡಿಟ್ ಅದೇನು ಮಾಡೋಕ್ಕೆ ಬರೋಲ್ಲ. ಸೊ ಯೋಚನೆ ಮಾಡಿ ಸಬ್ಮಿಟ್ ಮಾಡಿ. ಸೊ ಇವಾಗ ಏನಾಗುತ್ತೆ, ಒಂದು ಸತಿ ಸಬ್ಮಿಟ್ ಕೊಟ್ಟರೆ ಫೈನಲ್ ಸಬ್ಮಿಟ್ ಆಗೋಯ್ತು. ಸೊ ಇವಾಗ ಏನಂತಂದರೆ ಅಪ್ಲೈ ಫಾರ್ ಪೋಸ್ಟಸ್ ಅಂತ ಇದೆ ಬಾಜು ಅಲ್ಲಿ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಯಾಕಂತಂದರೆ ಇದು ನೆಕ್ಸ್ಟ್ ಮುಂದೆ ಪ್ರೊಸೀಜರ್ ಆದಂಥದ್ದು. ಈಗ ಎಲ್ಲ ಡೀಟೇಲ್ಸು ಸೇವ್ ಆಯಿತು. ಇವಾಗ ಸೇವ್ ಆದ ತಕ್ಷಣ ನೆಕ್ಸ್ಟ್ ಬರೋದು ಏನಂತಂದರೆ ಪೋಸ್ಟ್ಗಳಿದ್ದಾವೆ. ಆ ಪೋಸ್ಟ್ಗಳ ಬಗ್ಗೆ ಇಲ್ಲಿ ತಿಳಿಸ್ಬೇಕಂತಂದರೆ ಪೋಸ್ಟನ್ನು ಯಾವ್ಯಾವ ಅಂತ ಒಂದೊಂದಾಗಿ ನೋಡ್ತಾ ಹೋಗ್ಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದ್ರ ಮೇಲೆ ಅಂದರೆ ರೈಟ್ ಕ್ಲಿಕ್ ಮಾಡೋದ್ರಿಂದ ಆಗದೆ. ಸೊ ಇವಾಗ ಪೋಸ್ಟ್ಸ್ ಅಂದರೆ ವೇರಿಯಸ್ ವೇಕೆನ್ಸಿ ಇರುವಂಥ ಡಿಪಾರ್ಟ್ಮೆಂಟ್ಸ್ ಏನಿದಾವಲ್ಲ ಅದ್ರ ರಿಲೇಟೆಡ್ ಏನು ಇಲ್ಲೆಲ್ಲ ಓಪನ್ ಆಗುತ್ತೆ. ಸೊ ಇವಾಗ ಏನು ಅಂತಂದರೆ ಫಸ್ಟ್ ಇದಕ್ಕಿಂತ ಇಲ್ಲಿ ಪೋಸ್ಟರ್ಸ್ ಅದಾವೆ. ಅದಕ್ಕಿಂತ ಮುಂಚೆ ಏನು ಅಂತಂತಂದರೆ ಇಲ್ಲಿ ಏನು ಅಂತಂದರೆ ಅದ್ರದ್ದು ರಿಲೇಟೆಡ್ ಸಿಟೀಸ್ ಬರ್ತವೆ. ಇಲ್ಲಿ ಏನಂತಂದರೆ ಸೆಲೆಕ್ಟ್ ಎಕ್ಸಾಮಿನೇಟೆಡ್ ಡಿಸ್ಟ್ರಿಕ್ಸ್ ಇದಾವೆ. ಅದು ನೀವು ಏನಂತಂದರೆ ಫಸ್ಟ್ ಪ್ರಿಫರೆನ್ಸಲ್ಲಿ ಈ ಕಡೆ ಹೋದಲ್ಲಿ ಒಂದು, ಆಮೇಲೆ ಇದ್ರ ನೆಕ್ಸ್ಟ್ ಪ್ರಿಫರೆನ್ಸ್ 2ದಲ್ಲಿ ಇಲ್ಲೊಂದು, ಆಮೇಲೆ ಪ್ರಿಫರೆನ್ಸ್ 3ದಲ್ಲಿ ನೀವು 3 ಪ್ರಿಫರೆನ್ಸನ್ನು ಯಾವ್ದು ಬೇಕಾದಕ್ಕಾದರೂ ಕೊಡ್ಬೋದು. ಒಂದೇ ಸಿಟಿಗಾದರೂ ಕೊಡ್ಬೋದು, ಬೇರೆದು ಕೊಡ್ಬೋದು. ಅಪ್ಲೈ ಫಾರ್ ಪೋಸ್ಟ್ಸ್ ಅಂತ ಇದೆಯಲ್ಲ, ಇಲ್ಲಿ ನಿಮಗೆ ಯಾವೆಲ್ಲ ಬೇಕೋ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಸೆಲೆಕ್ಟ್ ಮಾಡಿ ಇಟ್ಕೊಂಡಾಗ ಇಲ್ಲಿ ಅಮೌಂಟ್ ಆಟೋಮೆಟಿಕ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ ತಾನೇ. ಸೊ ಅದು ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾಗ ನಿಮ್ಗೆ ಯಾವ್ಯಾವ ಪೋಸ್ಟ್ ಹಾಕ್ಬೇಕು ಅನ್ಸುತ್ತಲ್ಲ, ಸೊ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಜೂನಿಯರ್ ಇಂಜಿನಿಯರ್ ಆಗಿರ್ಬೋದು, ಅಸಿಸ್ಟೆಂಟ್ ಇಂಜಿನಿಯರ್, ಸೊ ಸಾಕಾಗಿದ್ದಾವೆ ಎಲ್ಲ ಪೋಸ್ಟ್ ಚೆನ್ನಾಗಿದ್ದಾವೆ. ಸೊ ಆಮೇಲೆ SDA ಇದ್ದಾವೆ, FDA ಇದ್ದಾವೆ, ಆಮೇಲೆ BMTC ಇದ್ದಾವೆ. ಸೊ ಇವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಪೋಸ್ಟಸ್ ಅಂದರೆ ಅಪ್ಲೈ ಮಾಡಬೇಕಲ್ಲ ಅದನ್ನೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ. ಒಂದಕ್ಕಾದರೆ 500 ಅದು ತಾನೇ ಅಕೌಂಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಕ್ಯಾಲ್ಕುಲೇಟ್ ಅಮೌಂಟ್ ಅಂತ ಕ್ಲಿಕ್ ಮಾಡಿದರೆ, ಎರಡಕ್ಕಂತಂದರೆ ಇಲ್ಲಿ HK ಮತ್ತು ನಾನ್ HK ಅಂತೂ ಆಲ್ರೆಡಿ ಅಲ್ಲೇ ಫಸ್ಟ್ ಅಪ್ಲಿಕೇಶನ್ ಆಗೋ ಟೈಮಲ್ಲಿ ಡಿವೈಡ್ ಆಗಿ ಬಂದಿರುತ್ತೆ. ಸೊ ನೋ ಪ್ರಾಬ್ಲಮ್, ಇಲ್ಲಿ ನಾನ್ HK ಪೋಸ್ಟಸ್ ಅಂತ ಎಲ್ಲ ಇರ್ತವೆ. ಸೊ ಪ್ಲೀಸ್ ನೋಡಿ ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪ್ರೊಸೀಡ್ ಫಾರ್ ಪೇಮೆಂಟ್ ಅಂತ ಇದೆಯಲ್ಲ, ನಿಮ್ಗೆ ಎಷ್ಟು ಎಕ್ಸಾಮ್ಸ್ ಬೇಕಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್ ಫಾರ್ ಪೇಮೆಂಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಫಾರ್ ಪೇಮೆಂಟ್ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇವಾಗ ಹಿಂಗೆ ಬರುತ್ತೆ, ನೀವು UPI ಥ್ರೂನು ಪೇ ಮಾಡ್ಬೋದು. ಸೊ ಈ ಥರ ಪೇ ಮಾಡಬೇಕಂತಂದರೆ ಇದನ್ನು ಈ QR ಕೋಡನ್ನ ಯೂಸ್ ಮಾಡಿಕೊಂಡು ಸ್ಕ್ಯಾನ್ ಮಾಡಿ ಈ ಥರನೂ ಮಾಡ್ಬೋದು, ಕಾರ್ಡ್ ಥ್ರೂ ಮಾಡ್ಬೋದು. ಸೊ ಡೈರೆಕ್ಟ್ UPI ಥ್ರೂನು ಮಾಡ್ಕೋಬೋದು. ಸೊ ನಿಮ್ಮ ಫೋನ್ಪೇ ಥ್ರೂ, ಗೂಗಲ್ ಪೇ ಥ್ರೂ ಇದೆಲ್ಲ ಯೂಸ್ ಆಗುತ್ತೆ. ಸೊ ನೀವು ಮಾಡ್ಬೋದು ಡೈರೆಕ್ಟ್ಲಿ ಇಂಟು ದ. ಸೊ ಇದೆಲ್ಲ ನೀವು ಪೇ ಮಾಡಿದ ಮೇಲೆ ಅಂದರೆ ಇದನ್ನೆಲ್ಲ ನೀವು ಇದ್ರ ಫರ್ದರ್ ಸ್ಟೆಪ್ಸನ್ನು ನೀವು ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂದ್ಕೊಡ್ತೀನಿ. ಇದನ್ನು ಯೂಸ್ ಮಾಡಿಕೊಂಡು ನೀವು ಯಾವ ರೀತಿ ಬೇಕೋ ಆನ್ಲೈನ್ ಪೇಮೆಂಟನ್ನು ಮಾಡ್ಕೊಳ್ಳಿ. ಇಲ್ಲಿ ಆನ್ಲೈನ್ ಪೇಮೆಂಟ್ ಆದ ತಕ್ಷಣ ಏನಾಗುತ್ತೆ ಅಂತಂದರೆ ನಿಮ್ಗೆ ಆಲ್ರೆಡಿ ಅದು ಚಾನೆಲ್ ಫಿಲ್ ಆಗಿರೋದ್ರಿಂದ ನಿಮ್ಗೊಂದು ರೆಫರೆನ್ಸ್ ನಂಬರ್ ಬಂದು ಅಂದರೆ ಪೇಮೆಂಟ್ ಸಕ್ಸಸ್ಫುಲ್ ಅಂತ ತೋರಿಸುತ್ತೆ. ಸೊ ಇದೇ ರೀತಿಯಾದಂಥ ಇನ್ನೂ ಅಪ್ಡೇಟ್ಸ್ ಬೇಕಾದರೆ ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.